ರತ್ನಸ್ ಕಿಚನ್‌ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಪಾಲಕ್ ಚೆನ್ನ ಮಸಾಲ. ಇಲ್ಲಿ ತನಕ ಯಾರು ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇವಾಗಿನ ರೆಸಿಪಿ ಮಾಡಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತೆ ಮಾಡುವ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ. ನೆನೆ ಹಾಕಿರೋ ಹಸಿ ಕಡಲೆ, ಮತ್ತೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿರುವಂತ ಬಾಳೆಕಾಯಿ, ಮತ್ತೆ ಉಪ್ಪು, ಸ್ವಲ್ಪ ಎಣ್ಣೆ. ಇದಿಷ್ಟನ್ನು ಕುಕ್ಕರ್ ತಗೊಂಡು ಸ್ವಲ್ಪ ನೀರು ಹಾಕೋಬೇಕು. ಅಂದ್ರೆ ಜಾಸ್ತಿನೂ ಹಾಕೋಬಾರ್ದು, ಮೀಡಿಯಮ್ ಆಗಿ ಹಾಕೋಬೇಕು. ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಹಸಿ ಕಡಲೆ. ಮತ್ತೆ ಬಾಳೆಕಾಯಿ ಕಟ್ ಮಾಡಿ ತೊಳೆದು ಅದನ್ನು ಹಂಗೆ ನೀರಲ್ಲೇ ನೆನೆಯಕ್ಕೆ ಇಟ್ಕೊಬೇಕು. ಸೈಡಲ್ಲಿ ಇಟ್ಕೊಬಾರ್ದು ತೆಗೆದು, ಯಾಕೆಂದ್ರೆ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಡ್ತದೆ ಅಂತ. ಅದ್ರ ಜೊತೆ ಸ್ವಲ್ಪ ಎಣ್ಣೆ ಸೇರಿಸಿ ಕಾಳು ಬೇಯಕ್ಕೆ ಹಾಕ್ಲೇಬೇಕು. ನಂತರ ಕ್ಯಾಪ್ ಕ್ಲೋಸ್ ಮಾಡಿ 4 ವಿಸಲ್ ಕೂಗಿಸ್ಬೇಕು. ಅದು ಎಲ್ಲ ಬೇಯೋ ತನಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 7ರಿಂದ 8 ಹಸಿಮೆಣಸಿನಕಾಯಿ, ಗೋಡಂಬಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಲವಂಗ, ಚಕ್ಕೆ, ಸ್ವಲ್ಪ ತೆಂಗಿನಕಾಯಿ ಎಲ್ಲಾನು ನೀಟಾಗಿ ಒಂದು ಜಾರ್ಗೆ ಹಾಕೊಬೇಕು. ಅಂದ್ರೆ ನಾನು ಚಕ್ಕೆ ಲವಂಗ ಸ್ವಲ್ಪ ಯಾಕೆ ಹಾಕೊಂಡಿದ್ದೀನಿ ಅಂದ್ರೆ ಧನಿಯಾ ಪುಡಿಗೆ ನಾನು ಪುಡಿ ಮಾಡಿಸ್ಬೇಕಾದ್ರೆ ಚಕ್ಕೆ ಲವಂಗ ಹಾಕಿ ಮಾಡಿಸಿರೋದ್ರಿಂದ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ. ಯಾರು ಪುಡಿಗೆ ಹಾಕಿರಲ್ಲ ಅವರು ಇನ್ನೊಂದು ಸ್ವಲ್ಪ ಸ್ವಲ್ಪ ಒಂದು 4 ಜಾಸ್ತಿ ಹಾಕೊಳ್ಳಿ ಚಕ್ಕೆ ಮತ್ತೆ ಲವಂಗ ಎಲ್ಲ. ನೋಡಿ ಇದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೊಬೇಕು, ಜಾಸ್ತಿ ಹಾಕೋಬಾರ್ದು, ಗಟ್ಟಿ ಬರಬೇಕು ಖಾರ. ನೋಡಿ ಈ ತರ ಬರಬೇಕು. ನೈಸ್ಗೆ ಬಂದಿದೆ, ಅತಿ ತರಿ ಮಾಡ್ಕೋಬಾರ್ದು, ನೈಸ್ಗೆ ಬಂದಿದೆ. ನಂತರ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಹಚ್ಚಿಟ್ಟಿರೋ ಈರುಳ್ಳಿ, ಒಂದು ಟೊಮೊಟೊ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಧನಿಯಾ ಪುಡಿ, ಚಿಲ್ಲಿ ಪೌಡರು, ಗರಂ ಮಸಾಲ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ರೆಡಿ ಮಾಡಿಕೊಂಡು ನಂತರ ಸ್ಟವ್ ಹಚ್ಕೊಂಡು ಒಂದು ಪಾನ್ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕಾಯಿಸ್ಕೋಬೇಕು. ನೋಡಿ ಹಚ್ಚಿಟ್ಟಿರೋ ಈರುಳ್ಳಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆಲಿ. ಅಂದರೆ ಜಾಸ್ತಿ ಬೇಯಿಸ್ಕೋಬಾರ್ದು, ಯಾಕೆಂದರೆ ಟೊಮೊಟೊ ಜೊತೆ ಎಲ್ಲ ಬೇಯಿಸ್ಕೋಬೇಕಲ್ಲ, ಮೀಡಿಯಮಾಗಿ ಬೇಯಿಸ್ಕೋಬೇಕು. ನಂತರ ಹಚ್ಚಿಟ್ಕೊಂಡಿರೋ ಟೊಮೊಟೊನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು, ತುಂಬ ಬೇಯಿಸ್ಕೋಬಾರ್ದು, ಯಾಕೆಂದ್ರೆ ಅದು ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ದೋಸೆ ಇಡ್ಲಿ ಜೊತೆ. ಅದರಿಂದ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕೊಬೇಕು. ಉಪ್ಪು ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೂ ಮಸಾಲೆ ರುಬ್ಬುವಾಗ ಹಾಕೋಬಹುದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ಇದಕ್ಕೆ ಡೈರೆಕ್ಟ್ ಆಗಿ ಹಾಕೊಂಡಿದ್ದೀನಿ. ಮತ್ತೆ ಫಸ್ಟೇ ತೊಳೆದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಪಾಲಕ್ಕು ಮತ್ತೆ ಮೆಂತ್ಯ ಸೊಪ್ಪನ್ನ, ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಐ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಇದನ್ನ. ಯಾಕೆಂದ್ರೆ ಅದ್ರ ನೀರೆಲ್ಲ ಸಪ್ರೇಟ್ ಹಾಕೊಳ್ಳಂಗಿಲ್ಲ, ಸೊಪ್ಪಲ್ಲಿ ಮತ್ತೆ ಈರುಳ್ಳಿಲಿರೋ ನೀರೇ ಸಾಕು, ಎಕ್ಸ್ಟ್ರಾ ನೀರು ಹಾಕೊಳ್ಳಂಗಿಲ್ಲ. ನೋಡಿ ಈ ತರ ಬರುತ್ತೆ. ನೀಟಾಗಿ ಎಲ್ಲ ಫುಲ್ ಫ್ರೈ ಮಾಡ್ಕೊಬೇಕು. ನಂತರ ಅದಕ್ಕೆ ಅರಿಶಿನ ಪುಡಿ ಹಾಕೊಂತ ಇದ್ದೀನಿ. ಅಂದ್ರೆ ಫಸ್ಟೇ ರುಬ್ಬುವಾಗೆಲ್ಲ ಹಾಕೋಬಹುದು, ಒಗ್ಗರಣೆಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಎಲ್ಲ ಇದು ಒಮ್ಮೆಲೆ ಹಾಕೊಬೇಕು. ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು, ತಳ ಹಿಡಿಬಾರ್ದು ಅಂತ. ಬ್ಲ್ಯಾಕ್ ಬ್ಲ್ಯಾಕ್ ಬಂದ್ರೆ ಸ್ವಲ್ಪ ಸ್ಮೆಲ್ ಚೇಂಜ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಬರ್ತಿದೆ ಗೊತ್ತಾ ಇವಾಗ್ಲೇನೆ. ನೋಡಿ ಇಷ್ಟ ಆಗ್ಬೇಕು. ನಂತರ ಕಾಳು ಬೇಯಿಸಕ್ ಇಟ್ಟಿದ್ವಲ್ಲ ಅದನ್ನ ಕ್ಯಾಪ್ ಎಲ್ಲ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನ ಒಂದು ಜಾಲರಿ ತಗೊಂಡು ಸೋಸ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಸೋಸ್ಕೊಂಡು ಆ ನೀರಲ್ಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ನೀರೇನು ಇದು ಮಾಡಂಗಿಲ್ಲ. ಅದಕ್ಕೆ ಕಾಳು ಬೇಯಬೇಕಾದ್ರೇನೆ ನಾವು ಎಷ್ಟು ನಾರ್ಮಲ್ ಆಗಿ ಎಷ್ಟು ನೀರು ಬೇಕಾಗುತ್ತೆ ಅಂತ ನೋಡ್ಕೊಂಡು, ಮತ್ತೆ ಎಷ್ಟು ಜನಕ್ಕೆ ಅಂತ ಮೆಜರ್ಮೆಂಟ್ ಮೇಲೆ ನಾವು ನೀರು ಸೇರಿಸ್ಕೊಬೇಕು. ನೋಡಿ ಈಗೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ನಂತರ ಈ ಮಸಾಲೆಗೆ ಕಾಳು ಮತ್ತೆ ಬಾಳೆಕಾಯಿ ಎರಡು ಬೇಯಿಸ್ಕೊಂಡಿದ್ದೀನಲ್ಲ ಅದೆರಡು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆ ನೀಟಾಗಿ. ಮತ್ತೆ ಮಸಾಲೆ ಖಾರ ಫಸ್ಟೇ ರೆಡಿ ಮಾಡ್ಕೊಂಡಿದ್ದೀನಲ್ಲ ಮಸಾಲೆ ಖಾರ, ಅದನ್ನು ಹಾಗೇನೆ ಹಾಕೊಂಡು ನೀರು ಈಗಲೇ ಸೇರಿಸ್ಕೊಬಾರ್ದು, ಗಟ್ಟಿ ಪೇಸ್ಟ್ನೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಂತರ ಜಾರ್ಗೆ ಫಸ್ಟೇ ಕಾಳು ಬೇಯಿಸ್ಕೊಂಡಿದ್ದೀವಲ್ಲ ಆ ನೀರು ಅದಷ್ಟೇ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸಪ್ರೇಟ್ ನೀರೆಲ್ಲ ಹಾಕಲ್ಲ ನಾನು. ಮೊದಲಿಗೆನೇ ಅದು ಬೇಯಬೇಕಾದ್ರೆ ನಮ್ಗೆ ಎಷ್ಟು ಬೇಕು ಗಟ್ಟಿ ಮತ್ತೆ ತೆಳು ಅಂತ ಹೇಳಿ ನಮ್ಗೆ ಏನು ಬೇಕು ಅಷ್ಟನ್ನು ರೆಡಿ ಮಾಡ್ಕೋಬೇಕು ಒಂದೇ ಸಲ. ಮತ್ತೆ ಮತ್ತೆ ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ ಈ ತರ ಬರುತ್ತೆ. ಎಷ್ಟು ಘಮ ಘಮ ಅಂತಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ, ಬಾಯಲ್ಲಿ ನೀರು ಬರ್ತಿದೆ. ಚಪಾತಿ ಪೂರಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರು ಬೇಕು ಅಂದ್ರೆ ಸುವರ್ಣಗೆಡ್ಡೆನೂ ಸೇರಿಸ್ಕೋಬಹುದು, ಬಾಳೆಕಾಯಿ ಬದಲಿಗೆ ಸುವರ್ಣಗೆಡ್ಡೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದರಿಂದ ಕ್ಯಾಪ್ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಕುದಿ. ಮತ್ತೆ ಇದೇ ತರ ನಾವು ಫಂಕ್ಷನ್ಗಳಲ್ಲಿ ಪೂರಿ ಜೊತೆ ಬೇರೆ ಕೂಟ್ಗಳೆಲ್ಲ ಮಾಡ್ತಿರ್ತೀವಲ್ಲ, ಅದಕ್ಕೆ ಬದಲಾಗಿ ಇದೊಂದ್ಸಲ ಮಾಡಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮತ್ತೆ ಇನ್ನು ಹಬ್ಬಗಳಲ್ಲೆಲ್ಲ ಬರ್ತಿದೆಯಲ್ಲ, ಬಂದಾಗ ಬೇರೆ ಅಡುಗೆಗಳೆಲ್ಲ ಮಾಡ್ತಿರ್ತೀವಿ ನೋಡಿ, ಬೇರೆ ಬೇರೆ ರೆಸಿಪಿಗಳೆಲ್ಲ ಮಾಡ್ತಿರ್ತೀವಿ. ಅದ್ರ ಜೊತೆ ಇದನ್ನು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಇಷ್ಟೆಲ್ಲ ರೆಡಿ ಆಗಿದೆ. ನಾನು ಇದ್ರ ಜೊತೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಗರಂ ಗರಂ ಅಂತ ಇರಬೇಕು, ಬಿಸಿ ಬಿಸಿದು. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಎಲ್ಲ ಮನೇಲಿ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.